ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ನಿಮಗೆ ತುಂಬ ಸಾಮಾನ್ಯವಾದ ಆದರೆ ಬಹಳ ಜನರ ಮನಸ್ಸಿನಲ್ಲಿ ಒಂದು ರೀತಿಯ ಕುತೂಹಲ ಇರುವ ವಿಷಯದ ಬಗ್ಗೆ ಮಾತನಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದೇನು ಅಂದರೆ ದೃಷ್ಟಿ. ಹೌದು, ಇವತ್ತಿನ ಈ ವಿಡಿಯೋದ ವಿಷಯ ದೃಷ್ಟಿ. ನಮ್ಮಲ್ಲಿ ಯಾರಿಗಾದರೂ ಇದ್ದಕ್ಕಿದ್ದಂತೆ ಏನಾದರೂ ಬದಲಾವಣೆ ಆಯಿತು ಅಂದರೆ ಮನೆಯವರು ತಕ್ಷಣ ಒಂದು ಮಾತು ಹೇಳ್ತಾರೆ ಅಲ್ವಾ, ದೃಷ್ಟಿ ಆಗಿರಬಹುದು ಅಂತ ಹೇಳ್ತಾರೆ. ಇದು ಸಾಧಾರಣವಾಗಿ ಕೇಳಿಬರುವಂತಹ ಮಾತು. ನಿಮ್ಮ ಮನೆಯಲ್ಲೂ ಈ ಮಾತು ಕೇಳಿರಬಹುದು ಅಲ್ವಾ. ಒಬ್ಬರು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಅಥವಾ ಒಂದು ಕೆಲಸ ತುಂಬ ಚೆನ್ನಾಗಿ ನಡೀತಾ ಇದೆ, ಮನೆಯಲ್ಲಿ ತುಂಬ ಸಂತೋಷ ಇದೆ, ಹೊಸ ಮನೆ ಕಟ್ಟಿದ್ದೀರಾ ಅಥವಾ ಹೊಸ ವಾಹನ ತಗೊಂಡಿದ್ದೀರಾ, ಮಗುವಿನ ಫೋಟೋ, ಒಂದು ಮುದ್ದಾದ ಮಗುವಿನ ಫೋಟೋವನ್ನು ಎಲ್ಲರಿಗೂ ತೋರಿಸಿದ್ದೀರಾ, ಯಾರಾದರೂ ಹೊಸದಾಗಿ ಏನಾದರೂ ಸಾಧನೆ ಮಾಡಿದ್ದಾರೆ, ಆಗ ಕೆಲವರು ಹೇಳ್ತಾರೆ ಇದನ್ನೆಲ್ಲ ನೋಡಿ ತುಂಬ ಜನ ನೋಡಿದರು ಅಥವಾ ದೃಷ್ಟಿ ಆಗಬಾರ್ದು ಅಥವಾ ಏನಾದರೂ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಕೂಡ ದೃಷ್ಟಿ ಆಗಿ ಹೋಗಿದೆ ಅನ್ನೋ ಒಂದು ಮಾತನ್ನು ಕೇಳ್ತಾ ಇರ್ತೀವಿ ನಾವು. ಇದು ನಮ್ಮ ಸಮಾಜದಲ್ಲಿ ತುಂಬ ವರ್ಷಗಳಿಂದ ಕೇಳಿಕೊಂಡು ಬಂದಿರೋ ಒಂದು ನಂಬಿಕೆ ಅಂತಲೇ ಹೇಳ್ಬೋದು. ಆದರೆ ಇವತ್ತು ನಾನು ನಿಮಗೆ ಒಂದು ವಿಷಯ ಮೊದಲೇ ಸ್ಪಷ್ಟವಾಗಿ ಹೇಳ್ತೀನಿ. ಅದೇನೆಂದರೆ, ದೃಷ್ಟಿ ಅನ್ನೋದು ವೈಜ್ಞಾನಿಕವಾಗಿ ಸಾಬೀತಾದ ಕಾರಣ ಅಂತ ಖಂಡಿತ ನಾನು ಹೇಳಲ್ಲ. ಯಾಕೆಂದರೆ ಇದು ವೈಜ್ಞಾನಿಕವಾಗಿ ಸಾಬೀತಾಗಿಲ್ಲ. ಸೊ ಹಾಗಾಗಿ ಯಾರನ್ನೂ ಕೂಡ ಹೆದರಿಸೋ ಉದ್ದೇಶ ಖಂಡಿತ ನನಗಿಲ್ಲ. ಯಾರಿಗಾದರೂ ನಿಮಗೆ ದೃಷ್ಟಿ ಆಗಿದೆ, ದೊಡ್ಡ ಸಮಸ್ಯೆ ಇದೆ ಅಂತ ಹೇಳಿ ಭಯ ಹುಟ್ಟಿಸೋದು ಕೂಡ ನನ್ನ ಉದ್ದೇಶ ಅಲ್ಲ. ಹಾಗಾಗಿ ನಮ್ಮ ಹಿರಿಯರು ಇದನ್ನು ಹೇಗೆ ನೋಡ್ಕೊಂಡು ಬಂದಿದ್ದಾರೆ, ಯಾಕೆ ದೃಷ್ಟಿ ಅಂತ ಹೇಳ್ತಾರೆ, ದೃಷ್ಟಿ ಆಯಿತು ಅಂತ ಜನರಿಗೆ ಯಾವಾಗ ಅನಿಸುತ್ತೆ, ಅದಕ್ಕೆ ಅವರು ಯಾವ ರೀತಿಯ ಸರಳ ಆಚರಣೆಗಳನ್ನು ಮಾಡ್ತಾರೆ, ಅದನ್ನೇ ಇವತ್ತು ಸ್ವಲ್ಪ ವಿವರವಾಗಿ ಮಾತನಾಡ್ತಾ ಹೋಗೋಣ. ಮೊದಲಿಗೆ ದೃಷ್ಟಿ ಅಂದರೆ ಏನು? ನಮ್ಮ ಜನರ ನಂಬಿಕೆಯಲ್ಲಿ ಒಬ್ಬ ವ್ಯಕ್ತಿ, ಮಗು, ಮನೆ, ವಸ್ತು ಅಥವಾ ಒಂದು ಒಳ್ಳೆಯ ಬೆಳವಣಿಗೆಯನ್ನು ಯಾರಾದರೂ ತುಂಬ ಗಮನದಿಂದ ನೋಡಿದಾಗ ಅಥವಾ ತುಂಬ ಹೊಗಳಿಕೆಯಿಂದ ಹೊಗಳಿದಾಗ ಅದರ ಮೇಲೆ ದೃಷ್ಟಿ ಬೀಳಬಹುದು ಅಂತ ನಂಬ್ತಾರೆ. ಇಲ್ಲಿ ಒಂದು ಆಸಕ್ತಿದಾಯಕ ವಿಷಯ ಕೂಡ ಇದೆ. ಹೊಗಳುವುದು ಅಂದರೆ ಕೆಟ್ಟ ಉದ್ದೇಶದಿಂದಲೇ ಇರಬೇಕು ಅಂತ ನಮ್ಮ ಹಿರಿಯರು ಖಂಡಿತ ಹೇಳಿಲ್ಲ. ಒಬ್ಬರು ಒಳ್ಳೆಯ ಮನಸ್ಸಿನಿಂದನೂ ಹೊಗಳ್ಬಹುದು ಅಲ್ವಾ, ನೀನು ಎಷ್ಟು ಚೆನ್ನಾಗಿದ್ದೀಯಾ, ಅಥವಾ ಮಗು ಎಷ್ಟು ಮುದ್ದಾಗಿದೆ, ಅಥವಾ ಈ ಮನೆ ಎಷ್ಟು ಸುಂದರವಾಗಿದೆ, ನಿಮ್ಮ ಕೆಲಸ ಎಷ್ಟು ಚೆನ್ನಾಗಿ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಅಲ್ವಾ. ಹೀಗೆ ನಾನಾ ವಿಷಯಗಳ ಬಗ್ಗೆ ಹೊಗಳ್ಬಹುದು, ಒಳ್ಳೆ ಮನಸ್ಸಿನಿಂದನೇ ಹೊಗಳ್ಬಹುದು ಅಲ್ವಾ. ಆದರೆ ಕೆಲವು ಜನರ ನಂಬಿಕೆಯಲ್ಲಿ ಅತಿಯಾದ ಗಮನ ಅಥವಾ ಅತಿಯಾದ ಹೊಗಳಿಕೆಯಿಂದ ದೃಷ್ಟಿ ಬೀಳಬಹುದು ಅಂತ ಭಾವಿಸ್ತಾರೆ ಅಷ್ಟೇ. ಅದಕ್ಕಾಗಿ ನೀವು ಕೆಲವೊಮ್ಮೆ ಕೇಳಿರಬಹುದು, ಜಾಸ್ತಿ ಹೊಗಳಬೇಡಿ ದೃಷ್ಟಿ ಆಗುತ್ತೆ ಅಂತ ಹೇಳ್ತಾರೆ ಅಲ್ವಾ. ಇನ್ನು ಮಕ್ಕಳಿಗೆ ದೃಷ್ಟಿ ಬಗ್ಗೆ ಯಾಕೆ ಹೆಚ್ಚು ಒತ್ತು ಕೊಡ್ತಾರೆ, ಯಾಕೆ ಮಕ್ಕಳಿಗೆ ತುಂಬ ದೃಷ್ಟಿಯಾಗಿದೆ ಅಂತ ಯಾಕೆ ಹೆಚ್ಚು ಹೇಳ್ತಾರೆ ಅಂತ ನೋಡೋಕೆ ಹೋದರೆ, ಚಿಕ್ಕ ಮಗುವನ್ನು ನೋಡಿದಾಗ ಯಾರಿಗಾದರೂ ಒಂದು ರೀತಿ ಮುದ್ದು ಮಾಡಬೇಕು ಅನ್ಸುತ್ತಲ್ವ. ಮಗು ಅಂದರೆ ಅಷ್ಟು ಪ್ರೀತಿ ಹುಟ್ಟುತ್ತೆ ಎಲ್ಲರಿಗೂ. ಮಗುವನ್ನು ನೋಡಿದ ತಕ್ಷಣ ಮುದ್ದು ಮಾಡಬೇಕು ಅನಿಸುತ್ತೆ. ಮತ್ತು ಹೊಗಳ್ತಾರೆ ಕೆಲವರು, ಎಷ್ಟು ಮುದ್ದಾಗಿದೆ, ಎಷ್ಟು ಚೆನ್ನಾಗಿದೆ, ಎಷ್ಟು ಸುಂದರವಾಗಿದೆ ಅಲ್ವಾ ಅಂತೆಲ್ಲ ಹೇಳ್ತಾರೆ. ಸೊ ಮಗುವಿಗೆ ಏನಾದರೂ ಸಣ್ಣ ಬದಲಾವಣೆ ಇವರೆಲ್ಲ ಹೇಳಿದ ನಂತರ ಆ ಮಗುವಿಗೆ ಏನಾದರೂ ಒಂದು ಸಣ್ಣ ಬದಲಾವಣೆ ಕಂಡರು, ಉದಾಹರಣೆಗೆ ಮಗು ಸರಿಯಾಗಿ ತಿಂದೇ ಇದ್ದರೆ ಅಥವಾ ಅದರ ನಿದ್ರೆಯ ಒಂದು ಇದು ಬದಲಾಗಿ ಹೋದರೆ ಅಥವಾ ಜಾಸ್ತಿ ಅಳೋಕೆ ಶುರು ಮಾಡಿದರೆ ಕೆಲವು ಮನೆಗಳಲ್ಲಿ ಹಿರಿಯರು ಹೇಳ್ತಾರೆ ಮಗುವಿಗೆ ದೃಷ್ಟಿ ಆಗಿರಬಹುದು ಅಂತ ಹೇಳ್ತಾರೆ ಅಲ್ವಾ. ಇದು ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ನಡೆಯೋ ಒಂದು ಸಾಮಾನ್ಯ ಕತೆ ಅಂತಲೇ ಹೇಳ್ಬೋದು, ಸಾಮಾನ್ಯ ಮಾತು ಅಂತಲೇ ಹೇಳ್ಬೋದು. ಅದಕ್ಕಾಗಿ ಮಕ್ಕಳಿಗೆ ದೃಷ್ಟಿ ತೆಗೆಯುವ ಕೆಲವು ಮನೆ ಮತ್ತು ರೀತಿಯ ಅಂದರೆ ಆಚರಣೆಗಳು ನಮ್ಮಲ್ಲಿ ಬಹಳ ಸಾಮಾನ್ಯವಾಗಿ ಕಂಡುಬರುತ್ತೆ. ದೃಷ್ಟಿ ಬೊಟ್ಟನ್ನು ಇಡೋದು ಅಥವಾ ಕಾಲಿಗೆ ದಾರವನ್ನು ಕಟ್ಟೋದು, ಹೀಗೆ ನಾನಾ ರೀತಿಯಲ್ಲಿ ಅವರವರ ಸಂಪ್ರದಾಯ ಪ್ರಕಾರ ಅದನ್ನು ಮಾಡ್ತಾ ಹೋಗ್ತಾರೆ. ಆದರೆ ಇಲ್ಲಿ ಕೂಡ ಒಂದು ವಿಷಯವನ್ನು ನಾವು ನೆನ್ಪಿಟ್ಕೋಬೇಕಾಗುತ್ತೆ. ಏನಂದರೆ, ಮಗುವಿಗೆ ಜ್ವರ ಅಥವಾ ನಿರಂತರ ಅಳುವಿಕೆ, ಹಾಗೆ ಈಗ ಆಹಾರವನ್ನು ತೆಗೆದುಕೊಳ್ಳದೆ ಇರ್ಬೋದು, ಮತ್ತು ಉಸಿರಾಟದ ತೊಂದರೆ ಅಥವಾ ಇನ್ಯಾವುದೇ ಬೇರೆ ಆರೋಗ್ಯದ ಸಮಸ್ಯೆ ಇದ್ದರೆ ಅದನ್ನು ದೃಷ್ಟಿ ಅಂತ ಮಾತ್ರ ಭಾವಿಸಬಾರ್ದು. ಏಕೆಂದರೆ ದೃಷ್ಟಿಯ ಭ್ರಮೆಯಲ್ಲೇ ನಾವು ಅದಕ್ಕೆ ದೃಷ್ಟಿ ತೆಗಿತಾ ಕೂತ್ಕೊಂಡ್ರೆ ಅದರ ಆರೋಗ್ಯದ ಕಥೆ ಏನು ಅಲ್ವಾ. ಆರೋಗ್ಯದ ಬಗ್ಗೆ ಮುಂಚೆ ನಾವು ಗಮನ ಕೊಡಬೇಕು. ಅಂದರೆ ಅಗತ್ಯವಿದ್ದರೆ ವೈದ್ಯರ ಸಲಹೆಯನ್ನು ಮೊದಲು ಪಡಿಬೇಕು, ದೃಷ್ಟಿಯ ಭ್ರಮೆಯಲ್ಲೇ ಇರಬಾರ್ದು ಅಲ್ವಾ. ದೃಷ್ಟಿ ನಂಬಿಕೆ ಅದು ಒಂದು ಕಡೆ ಇರಲಿ, ಆದರೆ ಆರೋಗ್ಯದ ವಿಷಯದಲ್ಲಿ ಜಾಗ್ರತೆ ಇನ್ನೊಂದು ಕಡೆ ಇರಲೇಬೇಕಾಗುತ್ತೆ ನಮಗೆ ಅಲ್ವಾ. ಇನ್ನು
ಒಳ್ಳೆಯ ವಿಷಯಕ್ಕೇ ದೃಷ್ಟಿಯಾಗುತ್ತೆ ಅಂತ ಯಾಕೆ ಹೇಳ್ತಾರೆ? ಇದು ಕೂಡ ಬಹಳ ಜನರು ಕೇಳೋ ಒಂದು ಪ್ರಶ್ನೆ. ನಮ್ಮ ಜೀವನದಲ್ಲಿ ಒಂದು ಸಮಯದಲ್ಲಿ ಎಲ್ಲವೂ ಚೆನ್ನಾಗಿ ನಡೀತಾ ಇರುತ್ತೆ, ಹಣಕಾಸಿನ ಪರಿಸ್ಥಿತಿ ಕೂಡ ಸುಧಾರಿಸ್ತಾ ಇರುತ್ತೆ, ಒಳ್ಳೆಯ ಕೆಲಸ ಸಿಗ್ತಾ ಇರುತ್ತೆ, ವ್ಯಾಪಾರ ಕೂಡ ಚೆನ್ನಾಗಿ ನಡೀತಾ ಇರುತ್ತೆ ಅಲ್ವಾ? ಈ ಥರ ಮನೆಗಳನ್ನು ಕಟ್ಟಿರ್ತೀವಿ, ಅಥವಾ ಒಳ್ಳೆಯ ಕೆಲಸ ಸಿಕ್ಕಿರುತ್ತೆ, ಒಳ್ಳೆಯ ಒಂದು ಶುಭ ಕಾರ್ಯಗಳು ಮನೆಯಲ್ಲಿ ಆಗಿಂದಾಗ ಅಂದರೆ ಮೇಲಿಂದ ಮೇಲೆ ನಡೀತಾ ಇರುತ್ತೆ. ಅಂತಹ ಸಂದರ್ಭದಲ್ಲಿ ಕೆಲವರು ಹೆಚ್ಚಾಗಿ ಹೇಳ್ತಾರೆ ಅಲ್ವಾ, ದೃಷ್ಟಿ ಆಗಿಬಿಟ್ಟಿದೆ ಅಂತ. ಅಂದರೆ ಒಳ್ಳೆಯದು ಸಿಕ್ಕಿದಾಗ ಅದನ್ನು ಕಾಪಾಡಿಕೊಳ್ಬೇಕು, ಅತಿಯಾಗಿ ಪ್ರದರ್ಶನ ಮಾಡೋಕ್ಕೆ ಹೋಗಬಾರ್ದು ಅಲ್ವಾ? ಅಹಂಕಾರ ಪಡಬಾರ್ದು, ನನಗೆ ಆ ಕೆಲಸ ಆಗ್ತಾಯಿದೆ, ನನಗೆ ಈ ಕೆಲಸ ಆಗ್ತದೆ, ನಾನು ತುಂಬ ಚೆನ್ನಾಗಿದ್ದೀನಿ. ಆ ರೀತಿ ಏನೇ ಒಂದು ಸಿಕ್ಕಿದ್ರೂ ಕೂಡ, ನಮಗೆ ಏನೋ ಒಂದು ಇದ್ದರೂ ಕೂಡ ಅದರ ಬಗ್ಗೆ ನಾವು ಹೆಚ್ಚಾಗಿ ಹೇಳ್ಕೊಳ್ಳೋಕ್ಕೆ ಹೋಗಬಾರ್ದು, ಅಥವಾ ಅದ್ರ ಬಗ್ಗೆ ಅಹಂಕಾರ ಪಡಬಾರ್ದು ಅನ್ನೋ ಒಂದು ರೀತಿಯ ಹಿರಿಯರ ಸಂದೇಶವೂ ಕೂಡ ಇದು ಆಗಿರಬಹುದು ಅಲ್ವಾ? ಸೊ ಅದರಿಂದ ಕೂಡ ಒಳ್ಳೆಯದು, ತುಂಬ ಒಳ್ಳೆಯದಾದಾಗ ಅದನ್ನು ಪ್ರದರ್ಶನ ಮಾಡಬಾರ್ದು ಅನ್ನೋಕ್ಕೋಸ್ಕರ ಅವರು ಆ ಥರ ಹೇಳ್ಬೋದು. ಹಾಗಾದರೆ ದೃಷ್ಟಿ ಆಗಿದೆ ಅಂತ ಜನರಿಗೆ ಯಾವಾಗ ಅನಿಸುತ್ತೆ? ಇದು ಕೂಡ ಪ್ರತಿಯೊಬ್ಬರ ಅನುಭವಕ್ಕೆ ಬೇರೆ ಬೇರೆಯಾಗಿರುತ್ತೆ. ಯಾರಿಗಾದರೂ ಮನಸ್ಸು ಬೇಜಾರಾಗಬಹುದು, ಯಾರಿಗಾದರೂ ಏನೂ ಸರಿಯಿಲ್ಲ ಅಂತ ಅನ್ನಿಸ್ತಾ ಇರ್ಬೋದು. ಒಂದು ಕೆಲಸ ಆಗೋ ಹಂತಕ್ಕೆ ಬಂದು ಆಮೇಲೆ ನಿಂತು ಹೋಗ್ಬಿಡುತ್ತೆ. ಆವಾಗ ಮತ್ತೆ ಹಾಗೆ ಮನೆಯಲ್ಲಿ ಸಣ್ಣ ಪುಟ್ಟ ಜಗಳಗಳು, ಮತ್ತು ಮಗು ಇದ್ದರೆ ಮಗುವಿನ ವರ್ತನೆಯಲ್ಲಿ ಬದಲಾವಣೆಯನ್ನು ಕಾಣಬಹುದು, ಅಥವಾ ಒಂದು ಒಳ್ಳೆಯ ಘಟನೆ ಆದ ನಂತರ ಇದ್ದಕ್ಕಿದ್ದಂತೆ ಏನಾದರೂ ತೊಂದರೆಗಳು ಬಂದರೆ ಇದು ಕೂಡ ದೃಷ್ಟಿಯಿಂದ ಆಗಿರಬಹುದು ಅಂತ ಕೆಲವರು ಹೇಳ್ತಾರೆ ಅಲ್ವಾ? ಸೊ ಆದರೆ ನಾವಿಲ್ಲಿ ಒಂದು ವಿಚಾರ ಅರ್ಥ ಮಾಡ್ಕೊಳ್ಬೇಕು, ಏನಂದರೆ ಪ್ರತಿಯೊಂದು ಸಮಸ್ಯೆಯನ್ನೂ ಕೂಡ ದೃಷ್ಟಿಗೆ ಕಾರಣ ಮಾಡೋದು ಖಂಡಿತ ಸರಿಯಲ್ಲ. ಕೆಲವೊಮ್ಮೆ ಕೆಲಸ ವಿಫಲ ಆಗೋಕ್ಕೆ ಬೇರೆ ಕಾರಣಗಳು ಇರುತ್ತವೆ ಅಲ್ವಾ? ಹಾಗೆ ದೇಹಕ್ಕೆ ತೊಂದರೆ ಆದರೆ ಆರೋಗ್ಯದ ಕಾರಣ ಇರ್ಬೋದು, ಮನಸ್ಸಿಗೆ ಒತ್ತಡ ಇದ್ದರೆ ಅದಕ್ಕೆ ಬೇರೆಯೇ ಕಾರಣ ಇರ್ಬೋದು. ಆದ್ದರಿಂದ ದೃಷ್ಟಿ ಅನ್ನೋ ಆ ನಂಬಿಕೆಯನ್ನು ಇಟ್ಕೊಂಡಿದ್ರೂ ಕೂಡ ಎಲ್ಲ ಸಮಸ್ಯೆಗೂ ಅದನ್ನೇ ಕಾರಣ ಅಂತ ಖಂಡಿತ ನಿರ್ಧಾರ ಮಾಡಬಾರ್ದು. ನಮ್ಮ ಹಿರಿಯರು ದೃಷ್ಟಿ ತೆಗಿತಾ ಇದ್ರಲ್ವಾ? ಇದು ನಮ್ಮ ದೇಶದ ಬೇರೆ ಬೇರೆ ಪ್ರದೇಶಗಳಲ್ಲಿ ಬೇರೆ ಬೇರೆ ರೀತಿಯ ಆಚರಣೆಗಳಿವೆ ದೃಷ್ಟಿ ತೆಗೆಯೋ ಬಗ್ಗೆ ನಾನು ಹೇಳ್ತಿರೋದು. ಕೆಲವರು ಉಪ್ಪನ್ನು ಬಳಸ್ತಾರೆ, ಕೆಲವರು ಮೆಣಸಿನಕಾಯಿ ಬಳಸ್ತಾರೆ, ಕೆಲವರು ಕರ್ಪೂರವನ್ನು ಹಚ್ಚುತ್ತಾರೆ, ಕೆಲವರು ನಿಂಬೆ ಮತ್ತು ಮೆಣಸಿನಕಾಯಿ, ಹೀಗೆ ತಮ್ಮ ತಮ್ಮ ಮನೆಯ ಸಂಪ್ರದಾಯದ ಪ್ರಕಾರ ಬಳಸ್ತಾ ಹೋಗ್ತಾರೆ. ಮತ್ತು ಕೆಲವರು ದೇವರ ಮುಂದೆ ದೀಪ ಹಚ್ಚಿ ಪ್ರಾರ್ಥನೆ ಮಾಡ್ತಾರೆ, ಅಥವಾ ನಾಮಸ್ಮರಣೆ ಮಾಡ್ತಾರೆ, ಅಥವಾ ಮಂತ್ರಗಳನ್ನು ಉಚ್ಚಾರಣೆ ಮಾಡ್ತಾರೆ. ಕೆಲವರು ದೇವಸ್ಥಾನಕ್ಕೆ ಹೋಗಿ ಪ್ರಾರ್ಥನೆ ಮಾಡ್ತಾರೆ. ಇವೆಲ್ಲವೂ ಒಂದೇ ರೀತಿಯ ನಿಯಮ ಅಂತ ಎಲ್ಲೂ ಕೂಡ ಹೇಳೋಕ್ಕೆ ಆಗಲ್ಲ. ಅಂದರೆ ಅವರವರ ಸಂಪ್ರದಾಯಕ್ಕೆ ತಕ್ಕಂತೆ ಎಲ್ಲ ಮಾಡ್ತಾ ಹೋಗ್ತಾ ಇದ್ದಾರೆ. ಸೊ ಮನೆಯ ಸಂಪ್ರದಾಯಕ್ಕೆ ತಕ್ಕಂಥ ಆಚರಣೆಗಳು ಕೂಡ ಬದಲಾಗ್ತಾ ಹೋಗ್ತವೆ. ಹಾಗಾಗಿ ನಾನು ಈ ಒಂದೇ ಆಚರಣೆಯನ್ನು ಇದೇ ಖಂಡಿತ, ಇದೇ ಸರಿ, ಇದನ್ನು ಮಾಡಿದರೆ ದೃಷ್ಟಿ ಹೋಗುತ್ತೆ ಅಂತ ಖಂಡಿತ ಹೇಳೋಕ್ಕೆ ಹೋಗಲ್ಲ, ಖಂಡಿತ ಹೇಳೋದಿಲ್ಲ ಕೂಡ. ನಿಮ್ಮ ಮನೆಯಲ್ಲಿ ಹಿರಿಯರು ಯಾವ ರೀತಿ ಸರಳ ಆಚರಣೆ ಮಾಡ್ತಾ ಬಂದಿದ್ದಾರೆ ಅನ್ನೋದನ್ನು ನೀವು ಅವರಿಂದನೇ ತಿಳ್ಕೊಳ್ಬಹುದು. ಯಾಕೆಂದರೆ ಒಂದೊಂದು ಪ್ರಾಂತ್ಯಕ್ಕೂ ದೃಷ್ಟಿ ತೆಗೆಯೋದು ಅದು ಬೇರೆ ಬೇರೆ ಬದಲಾವಣೆಗಳನ್ನು ಕಾಣ್ತಾ ಹೋಗುತ್ತೆ ಅಲ್ವಾ? ಒಂದೊಂದು ಪ್ರದೇಶದಲ್ಲಿ ಒಂದೊಂದು ರೀತಿಯ ಆಚರಣೆ ಇರುತ್ತೆ. ನನಗೆ ಅನಿಸೋ ಪ್ರಕಾರ ನಮ್ಮ ಹಿರಿಯರ ದೃಷ್ಟಿ ಅನ್ನೋ ಮಾತಿನ ಮೂಲಕ ಇನ್ನೊಂದು ಒಳ್ಳೆಯ ವಿಷಯವನ್ನು ಕೂಡ ಹೇಳಿರ್ಬೋದು ಅನ್ನಿಸ್ತಾ ಇದೆ. ಏನಂದರೆ, ಒಳ್ಳೆಯದು ಸಿಕ್ಕಾಗ ಅದೇ ತುಂಬ ಅಹಂಕಾರ ಮಾಡಬಾರ್ದು. ಏನೇ ಒಳ್ಳೆಯದಾದರೂ ಕೂಡ ತುಂಬ ಅಹಂಕಾರವನ್ನು ಮಾಡಬಾರ್ದು. ಎಲ್ಲರ ಮುಂದೆ ಅದನ್ನು ತೋರಿಸ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ ಅಲ್ವಾ? ಯಾರಾದರೂ ಒಳ್ಳೆಯದನ್ನು ಸಾಧಿಸಿದಾಗ ಅವರ ಬಗ್ಗೆ ಕೆಟ್ಟ ಮಾತುಗಳನ್ನು ಹೇಳಬಾರ್ದು. ಇತರರ ಸಂತೋಷವನ್ನು ನೋಡಿ ಅಸೂಯೆ ಪಡಬಾರ್ದು. ಮತ್ತೊಬ್ಬರ ಒಳ್ಳೆಯದನ್ನು ನೋಡಿ ಅವರಿಗೆ ಇನ್ನೂ ಒಳ್ಳೆಯದಾಗಲಿ ಅಂತ ಹಾರೈಸಬೇಕು ಅಲ್ವಾ? ಸೊ ಆ ರೀತಿ ನಾವು ಹಾರೈಸಿದಾಗ ಅದೇ ನಿಜವಾಗಿ ಒಂದು ಒಳ್ಳೆಯ ದೃಷ್ಟಿ ಅಂತ ಅನಿಸುತ್ತೆ. ಇದು ಎಷ್ಟು ಸುಂದರವಾದ ವಿಚಾರ ಅನಿಸುತ್ತೆ ಅಲ್ವಾ? ಒಬ್ಬರ ಸಂತೋಷವನ್ನು ನೋಡಿ ನಮಗೂ ಕೂಡ ಸಂತೋಷವಾಗಬೇಕು, ಅಸೂಯೆ ಹುಟ್ಟಬಾರ್ದು. ಅಸೂಯೆ ಬರುವ ಮೊದಲು ಆಶೀರ್ವಾದವನ್ನು ಕೊಡಬೇಕು. ಅದೇ ನಮ್ಮ ಸಂಸ್ಕೃತಿಯಲ್ಲಿರುವ ಒಂದು ಒಳ್ಳೆಯ ಭಾಗ ಅಂತಲೇ ಹೇಳ್ಬೋದು. ಇನ್ನು ನೀವು ದೃಷ್ಟಿ ಅನ್ನೋದನ್ನು ನಂಬ್ತೀರಾ? ಈ ಪ್ರಶ್ನೆಗೆ ಪ್ರತಿಯೊಬ್ಬರ ಉತ್ತರ ಕೂಡ ಬೇರೆ ಬೇರೆಯೇ ಇರಬಹುದು. ಅಂದರೆ ಕೆಲವರು ನಂಬ್ತಾರೆ, ಕೆಲವರು ನಂಬೋದಿಲ್ಲ. ಆದರೆ ಇನ್ನೂ ಕೆಲವರು ಇರ್ತಾರೆ, ಅವರು ನಂಬಿಕೆ ಇರುತ್ತೆ ಅದರ ಮೇಲೆ, ಆದರೆ ಎಲ್ಲವನ್ನೂ ಕೂಡ ದೃಷ್ಟಿನೇ ಕಾರಣ ಅಂತ ಅವರು ನಂಬೋದಿಲ್ಲ.
ಹೀಗಾಗಿ ಈ ಮೂರು ರೀತಿಯ ಜನರು ಕೂಡ ಇರಬಹುದು ಇಲ್ಲಿ ಅಲ್ವಾ. ಅದು ಅವರವರ ವೈಯಕ್ತಿಕ ನಂಬಿಕೆ ಆಗಿರುತ್ತೆ. ನಾವು ಯಾರನ್ನು ಕೂಡ ತಪ್ಪು ಅಂತ ಹೇಳಬೇಕಾಗಿಲ್ಲ. ನಾನು ಯಾವಾಗಲೂ ಒಂದು ವಿಷಯ ಹೇಳ್ತೀನಿ, ಏನಂದರೆ ನಂಬಿಕೆ ಇರಲಿ, ಪ್ರತಿಯೊಂದರ ಮೇಲೂ ನಂಬಿಕೆ ಇರಲಿ, ಆದರೆ ಭಯ ಇರಬಾರ್ದು, ಯಾವುದೇ ರೀತಿಯ ಭಯ ಇರಬಾರ್ದು. ಈಗ ದೇವರ ಮೇಲೆ ನಂಬಿಕೆ ಇಟ್ಕೋಬೇಕು, ಮನಸ್ಸಿಗೆ ನೆಮ್ಮದಿ ಕೊಡುವ ಪ್ರಾರ್ಥನೆಯನ್ನು ಮಾಡಬೇಕು. ನಮ್ಮ ಮನೆಯ ಸಂಪ್ರದಾಯವನ್ನು ಯಾವುದೇ ಸಂಪ್ರದಾಯವಿರಲಿ ಅದನ್ನು ಗೌರವಿಸಬೇಕು ಅಲ್ವಾ. ಆದರೆ ನನಗೆ ದೃಷ್ಟಿಯಾಗಿದೆ, ಈಗ ಏನೋ ದೊಡ್ಡ ಒಂದು ಅಪಾಯ ಆಗೋ ಸಾಧ್ಯತೆ ಇದೆ ಅಂತ ಮಾತ್ರ ಖಂಡಿತ ಹೆದರ್ಕೋಬಾರ್ದು. ದೃಷ್ಟಿ ಆಗಿದೆ ಅಂತ ಅಂದ್ಕೊಂಡ್ರೂ ಕೂಡ ಇದರಿಂದ ದೊಡ್ಡ ಅಪಾಯ ಇದೆ ಅಥವಾ ಇದರಿಂದ ಏನೋ ಆಗ್ಬಿಡುತ್ತೆ ಅನ್ನೋ ಒಂದು ಭಯದಲ್ಲಿ ಖಂಡಿತ ಬದುಕಬಾರ್ದು. ನಮ್ಮ ಹಿರಿಯರಿಂದ ಬಂದಿರುವ ಪ್ರತಿಯೊಂದು ಆಚರಣೆಯ ಹಿಂದೆ ಕೂಡ ಒಂದು ಕಥೆ, ಒಂದು ನಂಬಿಕೆ ಮತ್ತು ಒಂದು ಸಂಸ್ಕೃತಿ ಇರುತ್ತೆ ಅಲ್ವಾ. ಅದನ್ನು ಅರ್ಥ ಮಾಡ್ಕೋಬೇಕು. ಆದರೆ ಅದನ್ನು ಬಳಸ್ಕೊಂಡು ಯಾರನ್ನು ಕೂಡ ಹೆದರಿಸಬಾರ್ದು. ನಿಮಗೆ ದೃಷ್ಟಿಯಾಗಿದೆ, ಇಷ್ಟು ಹಣ ಕೊಡಿ, ಇಂಥದ್ದೇ ಮಾಡಬೇಕು ಅಂತ ಯಾರಾದರೂ ಭಯವನ್ನು ಹುಟ್ಟಿಸಿದರೆ ಖಂಡಿತ ಆ ವಿಷಯದಲ್ಲಿ ತುಂಬ ಅಂದರೆ ತುಂಬ ಎಚ್ಚರವಾಗಿರಬೇಕು. ಸರಳ ನಂಬಿಕೆ ಒಂದು ವಿಷಯವಾಗಿರಲಿ, ಆದರೆ ಭಯ ಹುಟ್ಟಿಸಿ ಹಣ ತೆಗೆದುಕೊಳ್ತಾರಲ್ಲ, ಆ ಹೋಮ ಮಾಡಬೇಕು, ಈ ಹೋಮ ಮಾಡಬೇಕು ಅಂತ ಸುಮ್ಮನೆ ಮನಸ್ಸನ್ನು ಕೆಡಿಸಿ ಹಣ ವಸೂಲಿ ಮಾಡ್ತಾರಲ್ಲ, ಅಂಥವರಿಂದ ಖಂಡಿತವಾಗಿ ಎಚ್ಚರವಾಗಿರಬೇಕಾಗತ್ತೆ. ಇವೆರಡನ್ನು ಒಂದೇ ಅಂತ ಖಂಡಿತ ನೋಡಬಾರ್ದು. ನಿಮಗೆ ಮನಸ್ಸಿಗೆ ನೆಮ್ಮದಿ ಕೊಡುವ ನಿಮ್ಮ ಮನೆಯ ಸರಳ ಆಚರಣೆ ಇದ್ದರೆ ಅದನ್ನು ನಿಮ್ಮ ನಂಬಿಕೆಯಂತೆ ಖಂಡಿತ ಮಾಡ್ಕೋಬಹುದಾಗಿದೆ. ನಾವಿಲ್ಲಿ ಎರಡನ್ನೂ ಕೂಡ ಗೌರವಿಸೋಣ. ಹಾಗೆ ಆರೋಗ್ಯದ ಸಮಸ್ಯೆ ಇದ್ದರೆ ಖಂಡಿತ ಆರೋಗ್ಯದ ಕಡೆ ಗಮನ ಕೊಡಬೇಕು. ಜೀವನದಲ್ಲಿ ಸಮಸ್ಯೆ ಇದ್ದರೆ ಅದರ ಯಾವ ಸಮಸ್ಯೆ ಇದೆ ಅದಕ್ಕೆ ನಿಜವಾದ ಕಾರಣವನ್ನು ಹುಡುಕಬೇಕು. ಎಲ್ಲವೂ ಕೂಡ ದೃಷ್ಟಿಯಾಗಿದೆ ಅನ್ನೋ ಭ್ರಮೆಯಲ್ಲಿ ಖಂಡಿತ ಇರಬಾರ್ದು ಅನ್ನೋದೊಂದೇ ಎಚ್ಚರಿಕೆ ಅಷ್ಟೇ. ನಮ್ಮ ಭಾವನೆ ಸ್ವಚ್ಛವಾಗಿರಬೇಕು ಅನ್ನೋದೊಂದೇ ಇಲ್ಲಿ ಕಾಣಿಸ್ತಾ ಇದೆ. ಹಾಗೆ ನಿಮ್ಮ ಮನೆಯಲ್ಲಿ ದೃಷ್ಟಿ ಬಗ್ಗೆ ಯಾವ ಆಚರಣೆ ಇದೆ? ಯಾರಾದರೂ ದೃಷ್ಟಿ ಆಯಿತು ಅಂತ ಅನಿಸಿದಾಗ ನಿಮ್ಮ ಮನೆಯ ಹಿರಿಯರು ಏನು ಹೇಳ್ತಾರೆ? ಯಾಕೆಂದರೆ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಈ ಆಚರಣೆ ಇದ್ದೇ ಇರುತ್ತೆ. ಇದನ್ನು ನೀವು ಕಾಮೆಂಟ್ನಲ್ಲಿ ಖಂಡಿತ ನಿಮ್ಮ ಅನುಭವವನ್ನು ಹಂಚ್ಕೋಬಹುದು. ಏಕೆಂದರೆ ಬಹುಶಃ ನಿಮ್ಮ ಆ ಒಂದು ಅನುಭವ ಇರುತ್ತದಲ್ಲ, ಇನ್ನೊಬ್ಬರಿಗೆ ಹೊಸದೊಂದು ವಿಷಯ ತಿಳಿಸಿದ ಹಾಗೆ ಆಗುತ್ತೆ. ಇನ್ನು ದೃಷ್ಟಿಗೆ ಸರಳ ಪರಿಹಾರಗಳನ್ನು ನೋಡ್ತಾ ಹೋಗೋದಾದರೆ, ಮೊದಲನೇದಾಗಿ ಉಪ್ಪು ಮತ್ತು ಈ ಮೆಣಸಿನಕಾಯಿ, ಬೆಳಗ್ಗೆ ಮೆಣಸು ಅಥವಾ ಯಾವುದೇ ಮೆಣಸಿನಕಾಯಿ ತಗೊಳ್ಳಿ, ಮೆಣಸಿನಕಾಯಿಯ 3 ತುಂಡುಗಳನ್ನು ಸೇರಿಸಬೇಕು. ಉಪ್ಪಿಗೆ ಒಂದು ಸ್ವಲ್ಪ ಉಪ್ಪು ತಗೋಬೇಕು ಅಷ್ಟೇ. ಅನಂತರ ಅದನ್ನು 3 ಸುತ್ತು ಇಳಿ ತೆಗೆದು, ಮನುಷ್ಯನಿಗೆ ಅಥವಾ ಮಗುವಿಗೆ 3 ಸುತ್ತು ಇಳಿ ತೆಗೆದು ಅದನ್ನು ಬೆಂಕಿಗೆ ಹಾಕಬೇಕು. ಇದು ಒಂದು ವಿಧಾನ ಆಚರಣೆಯಲ್ಲಿ ಇರುವಂಥದ್ದು. ಹಾಗೆ ಇನ್ನೊಂದು, ಸ್ನಾನದ ನೀರಿಗೆ ನಾವು ಉಪ್ಪನ್ನು ಹಾಕಿ ಸ್ನಾನ ಮಾಡೋದ್ರಿಂದ ಆ ದೃಷ್ಟಿಯ ಪ್ರಭಾವ ಅನ್ನೋದು ಕಡಿಮೆ ಆಗುತ್ತೆ ಅಂತ ಹಿರಿಯರು ಹೇಳ್ತಾ ಇದ್ರು ಅಲ್ವಾ. ಹಾಗೆ ಇನ್ನು ಮುಂದೆ ವಾಹನಗಳಿಗೆ ಅಥವಾ ಮನೆಗೆ ಮತ್ತು ವ್ಯವಹಾರ ಸ್ಥಳದಲ್ಲಿ ಕೂಡ ನಿಂಬೆ ಮತ್ತು ಹಸಿರು 7 ಹಸಿರು ಮೆಣಸಿನಕಾಯಿ ತಗೊಂಡು ಶನಿವಾರ ಅದನ್ನು ಮನೆಗೆ ಅಥವಾ ವಾಹನಕ್ಕೆ ಅಥವಾ ವ್ಯವಹಾರ ಸ್ಥಳಗಳಲ್ಲಿ ಕಟ್ಟೋದು ಕೂಡ ನೇತು ಹಾಕಿರ್ತಾರಲ್ವ, ಅದನ್ನು ಕೂಡ ನಾವು ನೋಡಿರ್ತೀವಿ. ಇದು ಕೂಡ ಒಂದು ದೃಷ್ಟಿಯ ಪ್ರಭಾವವನ್ನು ಕಡಿಮೆ ಮಾಡುತ್ತೆ ಅಂತಲೇ ಹೇಳಲಾಗುತ್ತೆ. ಸೊ ಇದುವರೆಗೂ ನಾವು ದೃಷ್ಟಿಯ ಬಗ್ಗೆ ಇರುವ ನಂಬಿಕೆಗಳನ್ನು ಮತ್ತು ಅದರ ಪರಿಹಾರಗಳನ್ನು ಎಲ್ಲವನ್ನು ಕೂಡ ಸಂಪೂರ್ಣವಾಗಿ ತಿಳ್ಕೊಳ್ತಾ ಹೋದ್ವಿ. ಸೊ ನಿಮ್ಮ ಮನೆಯಲ್ಲೂ ಕೂಡ ದೃಷ್ಟಿಗೆ ಯಾವ ಆಚರಣೆ ಇದೆ ಅಂತ ಖಂಡಿತವಾಗಿ ಕಮೆಂಟ್ನಲ್ಲಿ ಶೇರ್ ಮಾಡ್ಕೊಳ್ಳಿ. ಎಲ್ಲರಿಗೂ ಗೊತ್ತಾದ ಹಾಗೆ ಆಗುತ್ತೆ ಯಾವ ಆಚರಣೆ, ಎಲ್ಲೆಲ್ಲಿ ಯಾವ ಆಚರಣೆ ಇದೆ ಅಂತ ಹೊಸ ವಿಷಯಗಳನ್ನು ತಿಳಿಸಿಕೊಟ್ಟ ಹಾಗಾಗುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಧನ್ಯವಾದಗಳು.